ರಾಜ್ಪಾಲರಿಗೆ ಭೇಟಿ ಮಾಡಿ ಮೆಮೊರಂಡಮನ್ನು ಕೊಟ್ಟಿದ್ದೀವಿ. 4 ಜನ ಮೇಲೆ ಏನು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇದೆ ಆ ಪ್ರಾಸಿಕ್ಯೂಷನ್ ಕೊಡಬೇಕಂತ. ರಾಜ್ಪಾಲರಿಗೆ ನಾವು ನಿರೀಕ್ಷೆ ಇಟ್ಟಿಲ್ಲ. ರಾಜ್ಪಾಲರು ಈ ಸುಳ್ಳು ಹೇಳ್ತಾರಂತ ನಾವು ನಿರೀಕ್ಷೆ ಇಟ್ಟಿಲ್ಲ. ನಂತ ಯಾವುದೂ ಫೈಲ್ ಇಲ್ಲ ಅಂತಾರೆ. ಆಮೇಲೆ ಕುಮಾರಸ್ವಾಮಿ ವಿಚಾರಕ್ಕೆ ನಾನೇನೋ ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ ಹೇಳ್ತಾರೆ. ಲೋಕಾಯುಕ್ತ ದೂರ ಮೇಲೆ ಅವ್ರು ಕ್ಲಾರಿಫಿಕೇಷನ್ ಕೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯ ಕೇಸಲ್ಲಿ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಸರ್, ಇವತ್ತು 4 ಪ್ರಕರಣಗಳ ಚಾರ್ಜ್ ಶೀಟ್ ಆಗಿದೆ. ಆದರೂ ಕೂಡ ರಾಜ್ಯಪಾಲರಿಗೆ ಅದೇ ನಾನು ಹೇಳ್ತಾ ಇರೋದು. ಈಗ ಪ್ರೈವೇಟ್ ಒಬ್ಬ ಈ ಲೋಕಾಯುಕ್ತ ಅವರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ. ಲೋಕಾಯುಕ್ತ ಅವ್ರು ಪ್ರಾಸಿಕ್ಯೂಷನ್ ಕೇಳಿದ್ದಕ್ಕೆ ನಾನು ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟವ್ರೆ. ಅಲ್ಲೇ ಅರ್ಥ ಮಾಡ್ಕೊಂಡು ಸಚಿವ ಸಂಪುಟ ಸಭೆ ಕೂಡ ಒಂದು ಸಲಹೆಯನ್ನು ನೀಡಿತ್ತು, ಅದನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ನೋಡು, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.